ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಅದ್ಭುತ ರುಚಿ ಇರೋವಂಥ ಒಂದು ಸಾಂಪ್ರದಾಯಿಕ ಅಡುಗೆ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನು ಬೇಕು ಆಗಲೇ ತಯಾರಿ ಶುರು ಮಾಡೋಣ. ಈ ಶಾವಿಗೆನ ನೀವು ಬರೀ ರಾಗಿ ಹಿಟ್ಟಲ್ಲಿ ಮಾಡ್ಕೋಬೋದು ಅಥವಾ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೋದು. ಎರಡು ಹಿಟ್ಟನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ kg ಅಕ್ಕಿ ಹಿಟ್ಟು, ಅರ್ಧ kg ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಎರಡು ಹಿಟ್ಟನ್ನ ಸೋಸ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎರಡು ಹಿಟ್ಟು ರೆಡಿ ಆಗಿದೆ. ಪಾತ್ರೆಯಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆ ಉಪ್ಪು ಮತ್ತು ಮಿಕ್ಸ್ ಮಾಡಿರೋ 2 ಸ್ಪೂನು ಹಿಟ್ಟು ಹಾಕ್ಬಿಟ್ಟು ನೀರು ಕುದಿಯೋದಕ್ಕಿಡಿ. ನೀರು ಕುದಿ ಬಂದಮೇಲೆ ನೀವು ಸೇಮ್ ರಾಗಿ ಮುದ್ದೆ ಮಾಡ್ತೀರಲ್ವ, ಅದೇ ಥರ ಈ ಹಿಟ್ಟನ್ನು ಹಾಕ್ಕೋಬೇಕು. ನೀರು ಕುದೀತಾ ಇದ್ದಾಗೆ ಸ್ವಲ್ಪನೇ ಹಿಟ್ಟನ್ನ ಈ ಥರ ಹಾಕ್ಕೊಳ್ಳಿ. ಹಾಕಿ ಮುದ್ದೆ ಕೋಲಲ್ಲಿ ಈ ಥರ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಿ. ಪ್ರೊಸೀಜರ್ ಇದ್ದು ಸೇಮ್ ರಾಗಿ ಮುದ್ದೆ ಮಾಡೋ ಥರನೇ ಈ ಹಿಟ್ಟನ್ನು ಮಾಡ್ಕೊಳ್ಬೇಕು. ಈಗ ನೋಡಿ, ರಾಗಿ ಮತ್ತು ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಬೇಯೋದಕ್ಕಂತ ಇಟ್ಟಿದ್ದೀನಿ. ಇದೊಂದು 10-15 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈಗ ನಾನು 15 ಮಿನಿಟ್ಸ್ ಬೇಯಿಸಿದ್ದೀನಿ. ಈಗ ಚೆನ್ನಾಗಿ ಬಂದಿದೆ. ಇದನ್ನು ಮುದ್ದೆ ಕೋಲಿಂದ ಈ ರೀತಿ ನೀಟಾಗಿ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನಾದ್ಬಿಟ್ಟು ಸೇಮ್ ಮುದ್ದೆ ಥರ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋಣ. ಈ ಮುದ್ದೆ ಬಿಸಿ ಇದ್ದುವಾಗೇ ನಾವು ಶಾವಿಗೆ ಹೊತ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಶಾವಿಗೆ ಒತ್ತದ್ರೂ ಚೆನ್ನಾಗಿ ಬರೋದಿಲ್ಲ ಮತ್ತು ಮಾಡೋಕ್ಕಾಗೋದಿಲ್ಲ. ನೋಡಿ, ಈ ಹಿಟ್ಟನ್ನೆಲ್ಲ ನಾದಿ ಸಣ್ಣ ಮುದ್ದೆಗಳ ಥರ ಮಾಡ್ಕೊಳ್ಳೋಣ. ನೋಡಿ, ಇದೇ ಶಾವಿಗೆ ಮೆಷಿನು. ಇದು ಹಳೆ ಕಾಲದ್ದು ಮರದಲ್ಲಿ ಮಾಡಿರೋ ಅಂಥ ಮೆಷಿನು. ಇದನ್ನು ಶಾವಿಗೆ ಒತ್ತೋಕ್ಕಿಂತ ಮೊದಲು ಒಂದ್ಸರಿ ನೀರು ಹಾಕಿ ತೊಳೆದ್ಬಿಟ್ಟು ಈ ರೀತಿ ತೇವ ಮಾಡ್ಕೊಳ್ಳೋಣ, ಹಿಟ್ಟು ಅಂಟ್ಕೋಬಾರ್ದು ಅಂತ. ಈಗ ತೇವ ಮಾಡಿರೋ ಅಂಥ ಈ ಶಾವಿಗೆ ಒರಳಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಫುಲ್ ಒಳಗಡೆ ಹೋಗಬೇಕು ಹಿಟ್ಟು. ಈಗ ಒತ್ಕೊಳ್ಳೋಣ. ನೀವು ಕೆಳಗಡೆ ಪ್ಲೇಟ್ ಇಟ್ಕೊಂಡು ಇದನ್ನು ಉದ್ದ ಬೇಕಾ ಅಥವಾ ರೌಂಡ್ ಶೇಪಲ್ಲಿ ಬೇಕಾ ಆ ರೀತಿ ಇಟ್ಕೋಬೇಕು. ನೋಡಿ, ಹಿಂಗೆ ಪ್ರೆಸ್ ಮಾಡ್ತಾ ಇದ್ದರೆ ಬರ್ತಾ ಇರುತ್ತೆ ಕೆಳಗಡೆ. ನೋಡಿ, ಎಷ್ಟು ಉದ್ದಾಗಿ ಎಳೆಯಾಗಿ ಬಂದಿದೆ ಅಲ್ವಾ? ಇದೇ ಥರ ಎಲ್ಲನೂ ಮಾಡ್ಕೊಳ್ಳಿ. ನೀವು ಉದ್ದ ಬೇಕಂದರೆ ಈ ಥರ ಉದ್ದಾಗಿ ಎಳೆ ಮಾಡ್ಕೋಬೋದು ಅಥವಾ ರೌಂಡ್ ಶೇಪ್ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲ ಮಾಡಿ ಒಂದು ದೊಡ್ಡ ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದೊಂದು ಸಾಂಪ್ರದಾಯಿಕ ರೆಸಿಪಿ ಅಲ್ಲದೆ ಒಂದು ಹೆಲ್ದಿ ರೆಸಿಪಿ ಕೂಡ. ಆಗಾಗ ಈ ರೀತಿ ಶಾವಿಗೆ ಮಾಡ್ಕೋಬೇಕು, ತಿನ್ನಬೇಕು ಅಂತ ಹೇಳ್ತಾರೆ. ಇದು ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ. ಈ ಶಾವಿಗೆ ಜೊತೆಗೆ ನೀವು ಕಾಯಿ ಹಾಲು ಮಾಡ್ಕೋಬೇಕು. ಕಾಯಿ ಹಾಲು ಮಾಡ್ಕೊಳ್ಳೋ ಪ್ರೊಸೀಜರ್ ಏಕೆ ಅಂತ ತೋರಿಸ್ತೀನಿ. ಕಾಯಿ ಹಾಲು ಜೊತೆಗೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ಯಮ್ಮಿ ಆಗಿರುತ್ತೆ. ನೋಡಿ, ಈಗ ಒತ್ತು ಶಾವಿಗೆ ರೆಡಿಯಾಗಿದೆ. ಎಲ್ಲನೂ ಪ್ಲೇಟ್ನಲ್ಲಿ ಜೋಡಿಸಿಟ್ಟಿದ್ದೀನಿ. ಇದನ್ನು ನೀವು ಒಂದೇ ಈ ರೀತಿ ಬಂಚಾಗಿ ತೊಗೊಳ್ಬೋದು ತಿನ್ನೋವಾಗ. ಈಗ ಒತ್ತು ಶಾವಿಗೆ ರೆಡಿಯಾಗಿದೆ. ನೆಕ್ಸ್ಟು ಕಾಯಿ ಹಾಲು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ತೆಂಗಿನಕಾಯಿನ ಈ ರೀತಿ ತುರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಲ್ತಿರೋ ಅಂಥ ತೆಂಗಿನಕಾಯಿ ಈ ರೀತಿ ಸಣ್ಣಕ್ಕೆ ತುರುಬ್ಬಿಟ್ಟು ಇಟ್ಕೊಳ್ಳಿ. ಇದನ್ನು ಕಾಯಿ ಹಾಲು ಅಥವಾ ಪಾನಕ ಅಂತಾರೆ. ಈಗ ತುರುಬಿರೋ ಅಂಥ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ಏಲಕ್ಕಿ ಹಾಕ್ಕೊಳ್ಳಿ. ಒಂದು 50 ಗ್ರಾಮ್ ಆಗೋಷ್ಟು ಕಡಲೆಪಪ್ಪು ಅಂದರೆ ಉರಿಗಡಲೆ ಇದೇ ಕೊಬ್ಬರಿಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಕೊಬ್ಬರಿ ಮತ್ತು ಉರಿಗಡಲೆ ಎರಡೂ ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿ ಆಗಿದೆ. ಇದು ಪಾನಕಕ್ಕೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಮತ್ತು ಉರಿಗಡಲೆ ಪೇಸ್ಟಿಗೆ ಇನ್ನು ಬೆಲ್ಲ ಹಾಕ್ಕೋಬೇಕು.
ಬೆಲ್ಲನ ಸ್ವಲ್ಪ ಚಚ್ಚಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈ ಪಾನಕ ತೆಳುವಾಗಿರಬೇಕು, ಗಟ್ಟಿಯಾಗಿ ಮಾಡ್ಕೋಬೇಡಿ. ನೀರು ಸಾಕಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ನಾನು ಇನ್ನೂ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತೆಳುವಾಗಿರಬೇಕು ಪಾಕ, ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 300 ಗ್ರಾಮಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಅರ್ಧ kg ಬೆಲ್ಲ ಕೂಡ ಹಾಕ್ಕೋಬೋದು. ಬಟ್ ಇದು ಜಾಸ್ತಿ ಸ್ವೀಟ್ ಹಾಕೋದ್ರೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ಈ ರೆಸಿಪಿ. ಈಗ ನೋಡಿ ಇನ್ನೂ ಕೂಡ ನೀರು ಹಾಕ್ಬಿಟ್ಟು ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸ್ಕೊಳ್ಳೋಣ. ಅಂದರೆ ಬೆಲ್ಲ ಎಲ್ಲ ಕರಗೋವರೆಗೂ ಕುದಿದ್ರೆ ಸಾಕು. ನಿಮಗೆ 3 ರಿಂದ 4 ನಿಮಿಷ ಕುದಿದ್ರೆ ಈ ಪಾನಕ ರೆಡಿಯಾಗಿರುತ್ತೆ. ಈಗ ಪಾನಕ ಮತ್ತು ಒತ್ತು ಶಾವಿಗೆ ರೆಡಿಯಾಗಿದೆ. ಟೇಸ್ಟ್ ಮಾಡೋವಂಥ ಸಮಯ. ವಾವ್, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ರುಚಿ ಅಂತೂ ಅದ್ಭುತ. ಇದನ್ನು ಬಿಸಿ ಬಿಸಿ ತಿನ್ಬೋದು ಅಥವಾ ಮಾಡಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳ ಟೈಮಲ್ಲಿ ಅಥವಾ ಗೆಸ್ಟ್ ಬಂದಾಗ ಈ ರೆಸಿಪಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದ್ಭುತ ರುಚಿ ಇರೋವಂಥ ಸಾಂಪ್ರದಾಯಿಕ ರೆಸಿಪಿ ಒತ್ತು ಶಾವಿಗೆ ಮತ್ತು ಪಾನಕ ರೆಡಿಯಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ, ಸೂಪರಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ. ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡೋಣ ಈ ರೆಸಿಪಿನ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಖಂಡಿತ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನ್ನ ಎಲ್ಲ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿ ಇನ್ನಷ್ಟು ರೆಸಿಪೀಸ್ ಜೊತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.